ಏನು ಇಷ್ಟೊತ್ತರ ಈಗ ಐತೆ. ಬನ್ನಿ ನೋಡಿ, ಒಳ್ಳೆ ಪ್ರೋಟೀನ್ ಇರೋ ಆಹಾರ ಸಿಕ್ಕೈತೆ ಇವತ್ತು ಬೆಳಗ್ಗೆ. ತಿಂಡಿ ಇದ್ದೆ ಮಾಡ್ಕೊ. ತಿಂಡಿ ಹೌದೌದು, ನೋಡಿಲ್ಲ ಕೇರಳದ ಕಡೆ ಎಲ್ಲ ಹುತ್ತದ ಹತ್ರ ಎಲ್ಲ ಹಿಡಿದು ಇದನ್ನ ಫ್ರೈ ಒಣಗಿಸ್ಬಿಟ್ಟು ಇದ್ರದ್ದು ಚಟ್ನಿ ಮಾಡ್ಕೊಂಡು ತಿಂತಾರೆ. ತಿಂಡಿ ಇದ್ದೆ ಮಾಡ್ಕೊಡು. ತಿಂಡಿ ಇದ್ದೇ ಮಾಡ್ಕೊಡ್ತೀನಿ. ನಮ್ಮನೆ ಹತ್ರ ನೋಡಿ ರಾಶಿ ಬಂದಿದೆ. ರಾಶಿ ತೆಗಿ. ಇದೇನು ಒತ್ತಂತೆ ನೀರು ಹಾಕಿ ಕಾಸ್ಕೊಂಡು ಕೂತಿದ್ದೆಲ್ಲ ನೋಡಿ. ಇವತ್ತು ಯಾವುದೋ ಫಂಕ್ಷನ್ಗೆ ಅವ್ರ ಅಪ್ಪ ಬರ್ತೀನಿ ಅಂತ ರಾತ್ರಿ ಫೋನ್ ಮಾಡಿತ್ತು. ಅಲ್ಲಿ ನೀರೊಳಗೆಲ್ಲ ಉರಿ ಹಾಕ್ಕೊಂಡು ಎಲ್ಲ ಕಸ ಯಾವ ಈತುಳ ಚೆಲ್ಲಾಡ್ತಿದ್ದು ಅವೆಲ್ಲ ಕಸ ಹುಡ್ಕೊಂಡು ಇನ್ನು ಎಷ್ಟು ಇವತ್ತು 6:15 ಎದ್ಬಿಟ್ಟವಳೆ. ಹೌದು, ನಮ್ಮ ಅಪ್ಪ ಬರ್ತಾರೆ ಅಂತ ಖುಷಿ. ಹಾಯ್ ಫ್ರೆಂಡ್ಸ್, ಇವತ್ತು ಖುಷಿಯಾಗಿ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬೆಳಗ್ಗೆನೇ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನು ವಿಷಯ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ, ಫಸ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಈ ವಿಷಯನ ಅಂತ ಅಂದ್ಬಿಟ್ಟು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ಬೋದು, ತುಂಬ ಖುಷಿಯಾದ ವಿಷಯನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಏನಂತ ಅಂದರೆ, ತುಂಬ ವರ್ಷಗಳ ನಂತರ ಒಂದು ಗುಡ್ ನ್ಯೂಸ್ ಸಿಗೋ ಸಾಧ್ಯತೆ ಇದೆ ಅಂತ ಅಂದ್ಕೊಂಡು ಇದನ್ನ ನಿಮ್ಮ ಮುಂದೆ ಚೆಕ್ ಮಾಡ್ತಾ ಇದ್ದೀನಿ. ಗುಡ್ ನ್ಯೂಸ್ ಬರಲಿ ಅಂತ ಅಂದ್ಬಿಟ್ಟು ಅಂದ್ಕೊಂಡಿದ್ದೀನಿ. ಬನ್ನಿ ಫಸ್ಟು ಚೆಕ್ ಮಾಡೋಣ. ಚೆಕ್ ಮಾಡಾದಮೇಲೆ ಹಸ್ಬೆಂಡ್ಗೆ ಇದನ್ನು ತೋರಿಸ್ತೀನಿ ನಾನು. ಇಲ್ಲಿ ಫ್ರೆಂಡ್ಸ್, ನನಗಂತೂ ಕೈಕಾಲು ಈಗಲೇ ಶೇಕ್ ಬರ್ತಾ ಇದೆ. ರಿಸಲ್ಟ್ ಏನಾಗ್ಬೋದು ಅಂತ ಅಂದ್ಬಿಟ್ಟು, ಅಂದರೆ ತುಂಬ ವರ್ಷಗಳಾಯ್ತಲ್ಲ, ನನಗಂತೂ ಡವ 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 ಅಂತ ಇದೆ ಫ್ರೆಂಡ್ಸ್. ಬನ್ನಿ ನೋಡೋಣ. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಚೆಕ್ ಮಾಡ್ತೀನಿ. ಭಯ ಆಗ್ತಾ ಇದೆ. ಚೆಕ್ ಮಾಡಬೇಕೋ ಬೇಡವೋ ಅಂತ ಎರಡು ಮನಸ್ಸು ಅನಿಸ್ತಾ ಇದೆ. ಒಂದು ಮನಸ್ಸು ಚೆಕ್ ಮಾಡೋ ಅಂತ ಅನ್ನಿಸ್ತೈತೆ, ಒಂದು ಮನಸ್ಸು ಬೇಡ ಅಂತ ಅನ್ನಿಸ್ತೈತೆ. ಯಾಕೆಂದರೆ ತುಂಬ ಇಷ್ಟು ವರ್ಷದ ಮೇಲೆ ಏನೋ ಗೊತ್ತಿಲ್ಲ, ತುಂಬ ಭಯ ಆಗ್ತಾ ಇದೆ ಫ್ರೆಂಡ್ಸ್. ದೇವ್ರ ಮೇಲೆ ಭಾರ ಹಾಕ್ಬಿಟ್ಟು ಚೆಕ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಏನಂದರೆ ಟೆಸ್ಟ್ ಮಾಡಾಯಿತು. ನನಗೆ ಈ ಥರ ಲೈಟ್ ಗೆರೆ ಬಂದಿದೆ. ಖುಷಿ ಆಗ್ತೈತೆ. ಏನಂತ ಅಂದರೆ, ನನಗೆ ಲೈಟ್ ಗೆರೆ ಅದು ಏನಂತ ಅರ್ಥ ಆಗ್ತಾ ಇಲ್ಲ. ಬಟ್ ಫಸ್ಟ್ ಟೈಮ್ ಈ ಥರ ಬಂದಿರೋದು. ನಾನು ಒಂದು 3 ಟೈಮ್ 4 ಟೈಮ್ ಎಲ್ಲ ಫಸ್ಟೆಲ್ಲ ಚೆಕ್ ಮಾಡಿದ್ದೀನಿ. ಬಟ್ ಲೈಟ್ ಗೆರೆ ಯಾವತ್ತೂ ಬಂದಿರಲಿಲ್ಲ. ಒಂದು ಗೆರೆ ಮಾತ್ರ ಬಂದಿತ್ತು ಡಾರ್ಕಾಗಿ. ಇವತ್ತು ಒಂದು ಡಾರ್ಕ್ ಬಂದಿದೆ ಮತ್ತು ಒಂದು ಲೈಟ್ ಬಂದಿದೆ. ಇದು ಏನಂತ ನನಗೆ ಅರ್ಥ ಆಗ್ತಾ ಇಲ್ಲ. ಆದರೂ ಖುಷಿ ಆಗ್ತೈತೆ, ಇರ್ಬೋದೇನೋ ಅಂತ ಅಂದ್ಬಿಟ್ಟು. ದೇವ್ರದಯಿಂದ ಇದು ನನಗೆ ಗುಡ್ ನ್ಯೂಸ್ ಆದರೆ ಸಾಕು. ಲೈಟ್ ಗೆರೆ ಬಂದ್ರೂ, ಅಂದರೆ ಜಾಸ್ತಿ ದಿನ ಆಗಿಲ್ವಲ್ಲ, ಲೈಟ್ ಗೆರೆ ಬಂದ್ರೂ ಅದು ಗುಡ್ ನ್ಯೂಸ್ ಅಂತಲೇ ಅಂತಾರೆ. ನೋಡೋಣ, ಇನ್ನೊಂದು ವೀಕ್ ಬಿಟ್ಟು ನಾನು ಹಾಸ್ಪಿಟಲ್ಗೆ ಹೋಗಿ ಟೆಸ್ಟ್ ಮಾಡಿಸ್ತೀನಿ. ಯಾಕೆಂದರೆ ಇಷ್ಟು ಬೇಗ ಹೋಗೋದು ಬೇಡ, ಇನ್ನೊಂದು ವೀಕ್ ಬಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಹಸ್ಬೆಂಡ್ಗೆ ಇವಾಗ ಕರೆದ್ಬಿಟ್ಟು ತೋರಿಸ್ತೀನಿ ಅವರ ರಿಯಾಕ್ಷನ್ ಏನಿರುತ್ತೆ ಅಂತ ಅಂದ್ಬಿಟ್ಟು. ಒಂದು ನಿಮಿಷ ಅವ್ರಂಗೆ ಹೋಗ್ತೀನಿ.
ಬಾ ಹ್ಞೂ ಬರಲಿ. ನೆಟ್ಲ ಜಲ್ದಿ ಇಲ್ಲ ಏನು ಮಾಡ್ತೈತೆ ಅಳ್ತಾ ಇದೀಯಾ? ಈಗ ಚೆಕ್ ಮಾಡ್ತಾ ಅಳ್ತಾ ಇದೀಯಾ? ನಿಜ ಖುಷಿ ಆಗ್ತಿದೆಯಾ? ಹೇಳಕ್ಕಾಗ್ತಾ ಇಲ್ಲ, ಅಷ್ಟೊಂಥರ ಖುಷಿ ಆಗ್ತೈತೆ ನಿಜವಾಗ್ಲು. ಅಪ್ಪ ನಮ್ಗೂ ದೇವ್ರ ಕಣ್ಬಿಟ್ಟ ಅಂತ ಎಷ್ಟೋ ಸಲ ಕೈ ಬಿಟ್ಬಿಟ್ಟೆ ಅಂದ್ಬಿಟ್ಟು ಎಷ್ಟೋ ಸಲ ಇರುತ್ತೆ. ಇದಕ್ಕೋಸ್ಕರ ಎಷ್ಟೋ ಸಲ ನಾನು ಎಷ್ಟು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ ಗೊತ್ತಾ. ಎಷ್ಟೋ ಜನ ನನಗೆ ಎಷ್ಟು ಆಡ್ಕೊಂಡಿದ್ದಾರೆ ಗೊತ್ತಾ, ಇನ್ನು ಮಾತಾಡೋಕ್ಕಾಗ್ತಾರೆ. ನೀರು ನಮ್ಮವರೇ ಎಷ್ಟು ಸರಿ ನಮ್ಗೆ ನಾಡ್ಕೊಂಡಿದ್ದಾರೆ ಗೊತ್ತಾ ಫ್ರೆಂಡ್ಸ್. ನಿಜವಾಗ್ಲೂ ತುಂಬಾನೇ ಖುಷಿ ಆಗ್ತದೆ. ಇದಕ್ಕೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತದೆ. ನಾವತ್ತು ಸಖತ್ತು ಸಂತೋಷ ಆಗ್ತದೆ. ನಮ್ಮ ರಿಲೇಷನ್, ನಮ್ಮ ಹತ್ರ ಇದ್ದವ್ರೆ ಎಷ್ಟೋ ನಮ್ಗೆ ಎಷ್ಟು ಆಡ್ಕೊಂಡಿದ್ದಾರೆ ಗೊತ್ತಾ. ಸುಮಾರು ಎಷ್ಟು ವರ್ಷಗಳ ಕಾಲ ಇದನ್ನ ನೋಡೋದಕ್ಕೆ ಎಷ್ಟು ಇದು ಮಾಡಿದೆ ಗೊತ್ತಾ. ಸುಮ್ಮನೆ ಆಡ್ಬೇಡ, ನಮಗೂ ದೇವರವನ್ನ ಕೈ ಕಂಡ್ಬಿಡಲ್ಲ ಸುಂದರ. ಏ ಮಗ ಸುಮ್ಕಿರು. ಎಷ್ಟು ಸಲ ಸುಮಾರು ಜನ ಹೇಳ್ಕೊಳ್ತದೆ ಈ ಮನೆಯನ್ನ ಕಟ್ಟಿದ್ದೆ. ನಮ್ಮರೇ ನಮ್ಮ ಮಕ್ಕಳಿಗೆ ಅಂದ್ಬಿಟ್ಟು ನಮ್ಮ ಕೈಗೆ ಮಗು ಕೊಡ್ಲಿಲ್ಲ ಗೊತ್ತಾ. ಎಷ್ಟೋ ಜನ ಅವೆಲ್ಲ ನೆನೆಸ್ಕೊಂಡು ತುಂಬಾನೇ ಬೇಜಾರಾಗುತ್ತೆ. ಎಂತ ಮಾತಾಡಿದ್ರೆ ಗೊತ್ತಾಗುತ್ತೆ. ಇವತ್ತು ಈ ಥರ ಬಂದಿರೋದಕ್ಕೆ ಬಹಳ ಖುಷಿ ಆಯ್ತು. ನನಗೆ ಮಾತಾಡಕ್ ಆಗ್ತಿಲ್ಲ, ಅದಕ್ಕೆ ನಾನು ಮಾತಾಡ್ತಿಲ್ಲ. ಬಾರಪ್ಪ. ಫ್ರೆಂಡ್ಸ್, ನಮ್ಮನೆಯವ್ರಂತೂ ಎದ್ದೋದ್ರು. ಅವ್ರಿಗೆ ಅಳುನೇ ತಡೆಯೋಕ್ಕಾಗ್ತಾ ಇಲ್ಲ, ಎದ್ದೋದ್ರು. ಏನಂತ ಅಂದರೆ ಇದಕ್ಕೋಸ್ಕರ ತುಂಬ ವರ್ಷ ಕಣ್ಣೀರು ಹಾಕಿದ್ದೀವಿ. ತುಂಬ ವರ್ಷ ಕಣ್ಣೀರು ಹಾಕಿದ್ದೀವಿ ಎಲ್ಲ ಪ್ರತಿಯೊಬ್ಬರೂ ಅಷ್ಟೇ. ಒಬ್ರು ಸಹ ನಿಮಗೆ ಒಳ್ಳೇದಾಗಲಿ ಅಂತ ಆಶೀರ್ವಾದ ಮಾಡಿಲ್ಲ. ಪ್ರತಿಯೊಬ್ಬರೂ ಸಹ ಎಲ್ಲರೂ ಕೆಟ್ಟದಾಗಲಿ, ಇವರಿಗೆ ಮಕ್ಕಳಾಗಬಾರ್ದು ಅಂತಲೇ ಶಾಪ ಆಗ್ತಾರೆ. ಮತ್ತು ಮಕ್ಕಳಾಗಿಲ್ಲ ಅಂತ ಆಡ್ಕೊಂಡವರು ತುಂಬ ಜನ ಇದ್ದಾರೆ. ಇದಂತೂ ನಿಜ ತುಂಬ ಖುಷಿ ಆಗ್ತೈತೆ ಈ ವಿಷಯನ ಶೇರ್ ಮಾಡ್ಕೊಳ್ಳೋದಕ್ಕೆ. ಅದಕ್ಕೆ ನಾನು ಫಸ್ಟು ಯಾರಿಗೆ ಶೇರ್ ಮಾಡ್ಕೊಳ್ಳೋದಕ್ಕಿಂತ ಮುಂಚೆನೇ ನನ್ನ ಸಬ್ಸ್ಕ್ರೈಬರ್, ನನ್ನ ಫ್ಯಾಮಿಲಿ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ತುಂಬ ಖುಷಿ ಆಗ್ತೈತೆ. ಎಷ್ಟು ಜನ ಜೊತೆ ಎಷ್ಟು ಜನ ಆಡ್ಕೊಂಡು ನಗಾಡಿದ್ದಾರೆ. ಆಮೇಲೆ ನಾವು ಈ ಮನೆ ಅಚ್ಚುಕಟ್ಟು ಮಾಡಿಸ್ಬೇಕಾದ್ರು, ಕ್ಲೀನ್ ಮಾಡಿಸ್ಬೇಕಾದ್ರು ಜನಗಳು ಸಂಬಂಧಿಕರನ್ನ ಏನಂದಿದ್ದಾರೆ ಅಂದರೆ, ಮಕ್ಕಳಿಲ್ಲ ಏನಿಲ್ಲ, ಏನಕ್ಕೆ ಮನೆಯೆಲ್ಲ ಕ್ಲೀನ್ ಮಾಡಿಸ್ತಿದ್ದಾರೆ ಅಂತ. ಮಕ್ಕಳಿಲ್ಲ ಅಂತ ಜೀವನನೇ ಇಲ್ಲ ಅವರು ಇದರಲ್ಲಿ. ಏನಂತ ಅಂದರೆ, ಮಕ್ಕಳಿಲ್ಲ, ಇವ್ರು ಏನಕ್ಕೆ ದುಡಿಬೇಕು, ಇವ್ರು ಏನಕ್ಕೆ ಇದು ಮಾಡೋ, ಇವ್ರು ಏನಕ್ಕೆ ಬದುಕಿದ್ದಾರೆ ಅನ್ನೋ ಲೆವೆಲ್ಲು ನಮ್ಮ ಸಂಬಂಧಿಕರು ಆ ಥರ ಮಾತಾಡ್ತಾರೆ. ಮಕ್ಕಳಿಲ್ಲ, ಇವ್ರಿಗೆ ಏನಕ್ಕೆ ಈ ಥರ ಎಲ್ಲ ಅಂತ. ಮಕ್ಕಳಿಲ್ಲ ಅಂದರೆ ಜೀವನನೇ ಇಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅವರು ನಮಗೆ ಮಕ್ಕಳಿಲ್ಲ, ಇವ್ರಿಗೆ ಇದೆಲ್ಲ ಯಾಕೆ ಅಂತಾರಲ್ಲ, ಅವ್ರಿಗೆ ಮಕ್ಕಳಿದ್ದಾರೆ, ಅವ್ರನ್ನ ಮಕ್ಕಳು ನೋಡ್ಕೊಳ್ತಾರೆ. ಇನ್ನು ಇವ್ರಿಗೆ ಮಕ್ಕಳಿಲ್ಲ, ಇವ್ರನ್ನ ಯಾರು ನೋಡ್ಕೊಳ್ತಾರೆ ಅನ್ನೋ ಯೋಚನೆ ಮಾಡೋ ಭಾವನೆ ಇಲ್ಲ, ಬಾಯಿ ಬಂದಾಗ ಮಾತಾಡ್ತಾರೆ. ತುಂಬಾ ಖುಷಿ ಆಗ್ತೈತೆ ಫ್ರೆಂಡ್ಸ್ ಇವತ್ತು ಈ ವಿಷಯ.
ನಿಜ ಫಸ್ಟ್ ಟೈಮು ಯಾರಿಗೂ ಶೇರ್ ಮಾಡಿಲ್ಲ, ಫಸ್ಟ್ ಟೈಮ್ ನಿಮಗೇನೆ ನಾನು ಶೇರ್ ಮಾಡಿದ್ದು. ಅದಕ್ಕೆ ಇನ್ನೊಂದು ವೀಕು ಹೋಗಿ ಆಸ್ಪತ್ರೆಗೆ ಹೋಗಿ ಚೆಕ್ ಮಾಡಿಸ್ತೀನಿ. ಆದರೆ ಇಲ್ಲಿ ನನಗೆ ಮನಸ್ಸಿಗೆ ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ, ಯಾಕೆ ಲೈಟ್ ಗೆರೆ ಬಂದಿದೆ ಕನ್ಫರ್ಮ್ ಅಂತ ಅನ್ನಿಸ್ತಾ ಇದೆ. ಭಾರತದಲ್ಲಿ ತುಂಬ ಖುಷಿ ಆಗ್ತೈತೆ ನಿಜ. ಇವತ್ತಿನ ದಿನ ನನ್ನ ಕನಸಲ್ಲೂ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಆಸೆ ಇತ್ತು, ಒಂದು ಕಡೆ ಆಸೆನೇ ಬಿಟ್ಟಾಕಿದೆ. ಜನಗಳ ಮಾತುಗಳೆಲ್ಲ ಕೇಳಿ ಆಸೆನೇ ಬಿಟ್ಟಾಕಿದೆ. ಅಪ್ಪ ತುಂಬಾನೇ ಖುಷಿ ಆಗ್ತಿದೆ ಫ್ರೆಂಡ್ಸ್. ಇವಳು ಒಂದು ತಾಯ್ತನ ಸಿಗ್ತಾರ ಅಂದ್ಬಿಟ್ಟು ಎಷ್ಟೋ ಜನ ಸುಮಾರು ಕಮೆಂಟ್ಸ್ಗಳು ಹಾಕ್ಬಿಟ್ಟಿದ್ದಾರೆ. ಎಷ್ಟೋ ಜನ ನಮ್ಮವರೇ ನಮಗೆ ಮಾತಾಡ್ಬಿಟ್ಟಿದ್ದಾರೆ. ನಾವ್ ಬೇರೆಯವ್ರಕ್ಕಿಂತ ನಮ್ಮವರೇ ಜಾಸ್ತಿ ನಮಗೆ ಸಂಬಂಧಿಕರೇ ದುಶ್ಮನ್ಗಳು. ನಮ್ಗೆ ಸಂಬಂಧಿಕರೇ ಮಕ್ಳಿಲ್ಲ. ಯಾವುದೇ ಒಂದು ಜಗಳ ಆಗ್ಲಿ, ನಿಮಗ್ ಮಕ್ಳಿಲ್ಲ, ನೀವು ಒಳ್ಳೆಯವರಲ್ಲ, ನಿಮಗ್ ಮಕ್ಳಿಲ್ಲ, ಇದೇ ಮಾತುಗಳು ಅವ್ರು ಹೇಳ್ತಾ ಇದ್ದಿದ್ದು. ಪ್ರತಿಯೊಬ್ರು ಅಷ್ಟೇ. ನಮ್ಮ ಸಂಬಂಧಿಕರಲ್ಲಿ ಯಾರು ಸಹ ನಮ್ಗೆ ನಾವು ಅದಕ್ಕೋಸ್ಕರ ತಲೆ ಕೆಡಿಸ್ಕೊಂಡಿದ್ದಿಲ್ಲ ನೋಡಿ. ಮರಗಳೇ ಬರ್ಸ್ತಾ ಇದೀವಿ, ನಮ್ಮ ಪ್ರಾಣಿಗಳ ಸಾಕಾಣಿತೀವಿ ನೋಡಿ. ಇವರೇ ನನ್ನ ಮಕ್ಳು ಅಂತ ಸುಮ್ಮನೆ ಆಗ್ಬಿಟ್ಟಿದ್ದೆ ಅಲ್ಲ. ನಮ್ಗೆ ಬೇರೆಯವ್ರು ಬೇರೆಯವರು ಅಂದಿದ್ದಾರೆ ಅಂದ್ರೆ ನಮ್ಮ ಸಂಬಂಧದಲ್ಲಿ ಅಂದಿರೋವಷ್ಟು ಬೇರೆಯವ್ರು ಅಂದಿಲ್ಲ. ನಮ್ಮ ಸಂಬಂಧದಲ್ಲಿ ಪ್ರತಿಯೊಬ್ರು ಸಹ ಅಂದಿದ್ದಾರೆ, ಯಾರು ಅಂದಿಲ್ಲ ಅಂತ ಅನ್ನಂಗಿಲ್ಲ. ಯಾವ್ದಾರ ಒಂದು ಜಗಳ ಬರ್ತಾಂದ್ರೆ ಫಸ್ಟ್ ಹೇಳೋದೆ ನಿಮಗೆ ಮಕ್ಳಿಲ್ಲ, ನಿಮ್ಗೆ ಅದಕ್ಕೆ ಮಕ್ಳಿಲ್ಲ. ಈ ಮಾತುಗಳು ಕೇಳಿ ಕೇಳಿ ಜೀವನನೇ ಬೇಡ ಅನ್ಸ್ಬಿಟ್ಟಿತ್ತು ಫ್ರೆಂಡ್ಸ್ ನನಗಂತೂ. ಇವಳು ಎತ್ತಾಡ್ಸಿದ್ದು ಮಕ್ಳುಗಳೇ ಇವಳಿಗೆ ಅಂದ್ಬಿಟ್ಟಿದ್ದಾರೆ. ಹೌದು. ನಾನು ಚಿಕ್ಕದ್ರಿಂದ ಯಾವ ಮಕ್ಳು ಎತ್ತಿ ಆಡ್ತಿದ್ದೆ, ಆ ಮಕ್ಳುಗಳೇ ಸಹ ನನಗೆ ಅಂದಿದ್ದಾರೆ ನಿಮಗೆ ಮಕ್ಳಿಲ್ಲ ಅಂತ ಅಂದ್ಬಿಟ್ಟು. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ತುಂಬ ಖುಷಿ ಆಯಿತು ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಸಿಗ್ತೀನಿ.